ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗಂ ಗಂ ಗಣನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋತಿಭಿः ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡಸಂಭೂತಾ ದೇವಕಾರ್ಯ ಸಮುದ್ಯತ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ ಪ್ರತಿ ವಾರದಂತೆ 15/12/2024ರಿಂದ 21/12/2024 ವಾರ ಭವಿಷ್ಯ. ಈ ವಾರದಲ್ಲಿ ವಿಶೇಷ ದಿವಸಗಳಿದೆ. 15/12/2024 ಭಾನುವಾರ ವಿಷ್ಣು ದೀಪೋತ್ಸವ ಇರ್ತಕ್ಕಂಥದ್ದು ಅಥವಾ ಹೊಸ್ತಿಲ ಹುಣ್ಣಿಮೆ ಅಂತಕ್ಕಂಥದ್ದು ಇರುವಂಥದ್ದು. ಸಾಮಾನ್ಯವಾಗಿ ಇದನ್ನು ತಮಿಳುನಾಡಲ್ಲಿ ಯಥೇಚ್ಛವಾಗಿ ಆಚರಣೆಯನ್ನು ಮಾಡ್ತಾರೆ ತಮಿಳಿಯನ್ಸು, ಮತ್ತು ಬೆಂಗಳೂರಿನಲ್ಲೂ ತಮಿಳಿಯನ್ಸ್ ಇರ್ತಕ್ಕಂಥವರು ಆಚರಣೆಯನ್ನು ಮಾಡ್ತಾರೆ. ಭಾನುವಾರ ಅಂದರೆ ಅದೇ ಭಾನುವಾರ 15/12/2024 ಭಾನುವಾರ ಬುಧ ವಕ್ರತ್ಯಾಗವಾಗ್ತಾ ಇರತಕ್ಕಂಥದ್ದು. ಅಂದರೆ ಇಲ್ಲಿವರೆಗೂ ವಕ್ರನಾಗಿದ್ದ ಬುಧ ಈಗ ವಕ್ರತ್ಯಾಗ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ಸ್ತಬ್ಧ ಫಲಗಳು ಅಂತಕ್ಕಂಥದ್ದು, ಬುಧ ಸ್ತಬ್ಧವಾಗಿರ್ತಾನೆ, ಹಾಗಾಗಿ ಸ್ತಬ್ಧ ಫಲಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. 16/12/2024 ಸೋಮವಾರ ಧನುರ್ಮಾಸ ಆರಂಭ. ಆವತ್ತಿನ ದಿವಸದಿಂದ ಸೋಮವಾರದಿಂದ ಧನುರ್ಮಾಸ ಪೂಜಾ ಆರಂಭ. ಸಾಧ್ಯವಾದಷ್ಟು ಬೆಳಗ್ಗೆ ಸೂರ್ಯ ಉದಯದ ಒಳಗಡೆ ಪೂಜೆಯನ್ನು ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಳ್ತಕ್ಕಂಥದ್ದು ಅಥವಾ ದೇವಸ್ಥಾನ ದರ್ಶನವನ್ನು ಮಾಡ್ತಕ್ಕಂಥದ್ದು, ಸೂರ್ಯೋದಯದ ಸಂದರ್ಭದಲ್ಲಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಭಾಳ ವಿಶೇಷ ಫಲವನ್ನು ಕೊಡುತ್ತೆ ಧನುರ್ಮಾಸದಲ್ಲಿ. ಅದರಲ್ಲೂ ಕೂಡ ಒಂದು 21 ದಿವಸ ಅಂತಲೂ ಕೂಡ 21 ದಿವಸ ಧನುರ್ಮಾಸ ಪೂಜೆ ಮತ್ತು ಅರಳಿ ವೃಕ್ಷ ಮತ್ತು ನಾಗದೇವತ ಪ್ರದಕ್ಷಿಣೆ ಮಾಡಿದರೆ ಸರ್ವದೋಷ ಪರಿಹಾರ ಅಂತಕ್ಕಂಥ ರೀತಿಯಲ್ಲೇ ಕಾಣುತ್ತೆ. ಹಾಗಾಗಿ ಧನುರ್ಮಾಸವನ್ನು ಎಲ್ಲರೂ ಆಚರಣೆ ಮಾಡಿ, ನಮಗೆ ಏನಾದರೂ ಕರ್ಮಗಳು ಕಳಿಬೇಕು ಅಂತಂದರೆ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಥವಾ ದೇವತಾ ಆರಾಧನೆ ಮುಖಾಂತರವಾಗಿ ಕರ್ಮಗಳು ಕಳಿಬೇಕು. ಹಾಗಾಗಿ ಧನುರ್ಮಾಸ ಆಚರಣೆ ಮಾಡೋದರಿಂದ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕಳೆದು ಅಥವಾ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಹಳೆಯದು ತಪ್ಪುಗಳು ಅಥವಾ ಕರ್ಮಗಳು ಸ್ವಲ್ಪ ಸವಿಯುವಂಥ ಸಂದರ್ಭಗಳು ನಿರ್ಮಾಣವಾಗುತ್ತೆ. ಇನ್ನು 18/12/2024 ಬುಧವಾರ ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು. ಧನುರ್ಮಾಸದ ಸಂಕಷ್ಟಹರ ಚತುರ್ಥಿ ಚಂದ್ರೋದಯ ಬಂದು ರಾತ್ರಿ 9:02 ಇರತಕ್ಕಂಥದ್ದು. ಈ ವಾರದಲ್ಲಿ ಇಷ್ಟಿರುವಂಥದ್ದು. ಗ್ರಹಗತಿಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇರೋದಿಲ್ಲ. ಕಳೆದ ವಾರ ಯಥಾವತ್ ಹೇಗಿತ್ತೋ ಅದೇ ರೀತಿಯ ಗ್ರಹಗತಿಗಳು ಇರುವಂಥದ್ದು. ಅಂದರೆ ವೃಷಭ ರಾಶಿಯಲ್ಲಿ ವಕ್ರಗುರು ನೀಚನಾಗಿ ಕುಜ ವಕ್ರನಾಗಿ ಕಟಕ ರಾಶಿನಲ್ಲಿದ್ದಾನೆ, ಕನ್ಯಾ ರಾಶಿನಲ್ಲಿ ಕೇತು ಮತ್ತು ವೃಶ್ಚಿಕ ರಾಶಿನಲ್ಲಿ ಬುಧ ಇದ್ದಾನೆ. ರವಿಯು ವೃಶ್ಚಿಕ ರಾಶಿನಲ್ಲಿರ್ತಾನೆ. ಸೋಮವಾರ ಧನುಸ್ಸು ರಾಶಿಗೆ ಹೋಗೋದ್ರಿಂದ, ಯಾಕೆಂದರೆ ರವಿಯ ಆಧಾರದ ಮೇಲೆ ಧನುರ್ಮಾಸವನ್ನು ಆಚರಣೆ ಮಾಡ್ತೀವಿ. ಬೇರೆ ಎಲ್ಲ ಆಚರಣೆಗಳನ್ನು ಸಾಮಾನ್ಯವಾಗಿ ನಾವು ಚಂದ್ರನ ಆಧಾರದ ಮೇಲೆ ಚಾಂದ್ರಮಾನದ ಮೇಲೆ ಆಚರಣೆ ಮಾಡ್ತೀವಿ ನಮ್ಮ ಪದ್ಧತಿಗಳಲ್ಲಿ. ಈ ಧನುರ್ಮಾಸವನ್ನು ಮಾತ್ರ ಸೂರ್ಯನ ಸಂಚಾರದ ಮೇಲೆ ಆಚರಣೆಯನ್ನು ಮಾಡ್ತೀವಿ ಸೌರಮಾನದ ಪ್ರಕಾರವಾಗಿ. ಹಾಗಾಗಿ ಧನುರ್ಮಾಸ ಆವತ್ತಿನಿಂದ ಪ್ರಾರಂಭ ಆಗುತ್ತೆ. ಸೋಮವಾರ ರವಿ ಧನುಸ್ಸು ರಾಶಿ ಪ್ರವೇಶವ ತೆಗೆದುಕೊಳ್ಳೋದ್ರಿಂದ. ಇನ್ನು ಮಕರ ರಾಶಿನಲ್ಲಿ ಶುಕ್ರ ಇದ್ದಾನೆ, ಕುಂಭರಾಶಿನಲ್ಲಿ ಶನಿ, ಮೀನರಾಶಿನಲ್ಲಿ ರಾಹು ಇರತಕ್ಕಂಥದ್ದು. ಬಹಳ ವಿಶೇಷ ಮತ್ತು ವಿಶಿಷ್ಟವಾದಂಥ ಫಲವನ್ನು ನೋಡೋದಕ್ಕೆ ದಾರಿಯಾಗುತ್ತೆ ಈ ವಾರದಲ್ಲೂ ಕೂಡ. ಮೇಷರಾಶಿನವರಿಗೆ ಏನು ಫಲವನ್ನು ನೋಡೋದಕ್ಕೆ ದಾರಿಯಾಗುತ್ತೆ? ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಮಂದತ್ವದ ಬೆಳವಣಿಗೆ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಒಂದು 50-50 ಅನುಪಾತ, ಅಂದರೆ 100 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚು, 100 ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ ಆರ್ಥಿಕವಾದಂಥ ಸ್ಥಿತಿಗತಿಗಳು. ಕೌಟುಂಬಿಕವಾಗಿ ಒಂದು ಸುಖ ಸಂತೃಪ್ತಿ ಮತ್ತು ನೆಮ್ಮದಿಯನ್ನು ಕಾಣುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ ಕೌಟುಂಬಿಕವಾಗಿ. ಆದರೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟದಾಗಿ ಒಂದು ಭಾವನಾತ್ಮಕವಾದಂಥ ಒಂದು ತೊಳಲಾಟ ದಾಂಪತ್ಯದಲ್ಲಿ ಇಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆದರೂ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತೀರಿ, ಚಿಂತೆ ಮಾಡುವಂಥದ್ದೇನಿರೋದಿಲ್ಲ. ಇನ್ನು ಪತ್ರ ವ್ಯವಹಾರ, ರಿಜಿಸ್ಟ್ರೇಷನು, ಅಗ್ರಿಮೆಂಟು, ಪ್ರಯಾಣ ಈ ಎಲ್ಲ ವಿಷಯಗಳಲ್ಲೂ ಕೂಡ ಸ್ವಲ್ಪ ಸ್ತಬ್ಧಭಾವ, ಯಾವುದು ಕೂಡ ಸರಿಯಾಗಿ ಕೈಗೂಡೋದಿಲ್ಲ, ಎಳೆದಾಟಗಳು ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯಗಳು ಆಗುವುದಿಲ್ಲ. ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಂಥ ಅನುಕೂಲದ ಸ್ಥಿತಿಗತಿಗಳು ಇರೋದಿಲ್ಲ.
ಮಕ್ಕಳೊಂದಿಗೆ ಸ್ವಲ್ಪ ಕಲಹ, ಮನಸ್ತಾಪ, ಭಾವನಾತ್ಮಕವಾದಂಥ ಪೆಟ್ಟು, ಪ್ರೀತಿ ವಿಶ್ವಾಸಗಳಿಗೆ ಪೆಟ್ಟು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದುಂಟು. ಮಕ್ಕಳೊಂದಿಗೆ ಸ್ವಲ್ಪ ಶತ್ರುತ್ವ ಅನ್ನೋ ರೀತಿಯಾದಂಥ ಒಂದು ವಾತಾವರಣ, ಸ್ವಲ್ಪ ಮಕ್ಕಳಲ್ಲಿ ಏನೋ ಒಂದು ರೀತಿಯಾದಂಥ ಉಡಾಫಿತನ, ಬೇಜವಾಬ್ದಾರಿತನ, ಬೇಕೋ ಬೇಡವೋ ಅನ್ನೋ ರೀತಿಯಾದಂಥ ನಡವಳಿಕೆ, ಇವುಗಳನ್ನು ನೋಡಿ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥದ್ದೆಲ್ಲವೂ ಕೂಡ ಕಂಡುಬರುತ್ತೆ. ನಿಮ್ಮ ಸಂಗಾತಿಯಲ್ಲಿ ಎಲ್ಲೋ ಸಣ್ಣದಾಗಿ ಸೆನ್ಸಿಟಿವ್ ಅಥವಾ ಎಮೋಷನಲ್ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿಗತಿಗಳಿರುವಂಥದ್ದು ಉಂಟು. ವ್ಯಾಜ್ಯಗಳಲ್ಲಿ, ಕೋರ್ಟ್ ಕೇಸುಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳಿದೆ, ಚಿಂತೆ ಮಾಡುವಂಥದ್ದೇನಿರೋದಿಲ್ಲ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸ ವಿಚಾರಕ್ಕೆ ಮಾತ್ರ ಭಾಳ ಅದ್ಭುತವಾದಂಥ ರೀತಿಯಲ್ಲಿದೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಸ್ಪಂದನೆಗಳು ಸಿಗುವುದಿಲ್ಲ, ಅಥವಾ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸುವಂಥದ್ದು, ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲೆಲ್ಲೋ ಕೆಲವೊಂದು ನಡವಳಿಕೆಗಳನ್ನು ವೃತ್ತಿ ಜಾಗದಲ್ಲಿ ನೋಡ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಹಿರಿಯ ಅಣ್ಣನೊಂದಿಗೆ ಸ್ವಲ್ಪ ಭಾವನಾತ್ಮಕವಾದಂಥ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರುತ್ತೆ ಈ ವಾರದಲ್ಲಿ. ಹಾಗಾಗಿ ಸಾಮಾನ್ಯವಾಗಿ ಈ ವಾರ ಏನು ಮಾಡಿಕೊಳ್ಬೇಕು, ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹನುಮಂತನಿಗೆ ತುಳಸಿ ಅರ್ಚನೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಅದರಿಂದ ಸ್ವಲ್ಪ ಅನುಕೂಲ ಆಗೋದಕ್ಕೆ ದಾರಿಯಾಗುತ್ತೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಪರವಾಗಿರುವುದಿಲ್ಲ. ಸ್ವಲ್ಪ ಆರ್ಥಿಕವಾದಂಥ ಬೆಳವಣಿಗೆ, ಸೋಮವಾರ, ಮಂಗಳವಾರ, ಬುಧವಾರ ಈ ಸಂದರ್ಭ ಸ್ವಲ್ಪ ಆರ್ಥಿಕವಾದಂಥ ಬೆಳವಣಿಗೆ, ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಕೆಲವೊಂದು ಹಿನ್ನಡೆಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಪತ್ರ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಪತ್ರ ವ್ಯವಹಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧು ಬಾಂಧವರಿಂದ ಸ್ವಲ್ಪ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅಕ್ರಮದ ಆಲೋಚನೆಗಳು, ಅಕ್ರಮವಾದಂಥ ನಡವಳಿಕೆಗಳು ಎಲ್ಲೋ ಸಣ್ಣದಾಗಿ ಮನಸ್ಸಿಗೆ ಕಾಡಾಟವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ಸ್ಥಿರಾಸ್ತಿ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಕೆಲಸ ಕಾರ್ಯಗಳು ಆಗೋದೂ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು, ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳಿರುತ್ತೆ. ಭಾಗ್ಯಪ್ರಭಾವ, ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಅವಕಾಶಗಳೇನಾದರೂ ಹುಡುಕ್ತಾ ಇದ್ದರೆ ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಸಂದರ್ಭ ಅನುಕೂಲಕರವಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳಿದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಕಫ ಜಾಸ್ತಿ ಆಗುವಂಥ ಸ್ಥಿತಿ, ಆಹಾರ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥದ್ದು, ಶೀತ ಬಾಧೆಗಳು ಅಂತಕ್ಕಂಥದ್ದು, ಸ್ವಲ್ಪ ಏನಾಗ್ತದೆ ಈ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಎದೆಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ತಿಂಗಳ ದೋಷಗಳು ಅಥವಾ ಏನು ಗುಪ್ತ ವ್ಯಾಧಿಗಳು ಅನ್ನೋ ರೀತಿಯಾದಂಥ ಸ್ಥಿತಿ, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟದಾಗಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳಿದ್ರೆ. ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು ಕಲಹದಿಂದ ಕೂಡಿರ್ತದೆ, ಕಿರಿಕಿರಿಗಳಿಂದ ಕೂಡಿರ್ತದೆ, ಅನ್ಯೂನ್ಯತೆ ಇರುವುದಿಲ್ಲ ಅಂತಕ್ಕಂಥ ಸ್ಥಿತಿ, ಸಂಗಾತಿಯಲ್ಲಿ ಇರುವಂಥ ಒಂದು ಬೇಜವಾಬ್ದಾರಿತನ, ಉಡಾಫಿತನ, ಸೋಮಾರಿತನ ಅಂತಕ್ಕಂಥದ್ದು ನಿಮಗೆ ಬೇಸರವನ್ನು ತರುತ್ತೆ. ಯಾವುದರಲ್ಲೂ ಕೂಡ ಒಂದು ಆಸಕ್ತಿಯನ್ನು ತೋರಿಸೋದಿಲ್ಲ, ಒಂಥರ ಮೂಡಿಯಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಸ್ವಲ್ಪ ದೃಷ್ಟಿದೋಷದಿಂದ ಅದೆಲ್ಲವೂ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ದೃಷ್ಟಿಯಲ್ಲಿ ತೆಗೆಸಿಕೊಳ್ತಕ್ಕಂಥದ್ದು ಸೂಕ್ತ. ಅಷ್ಟಮ ಪ್ರಭಾವ, ಕೋರ್ಟ್ ಕೇಸ್ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆಗಳು ಅಂತಕ್ಕಂಥ ಸ್ಥಿತಿ, ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ತಂದೆಯಿಂದ ಲಾಭ, ತಂದೆಯ ಸಹಕಾರವೂ ಸಿಗೋದಕ್ಕೆ ದಾರಿಯಾಗ್ತದೆ. ಪಿತ್ರಾರ್ಜಿತ ಸ್ವತ್ತಿನಿಂದ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಬರ್ತದೆ. ಸಾಮಾನ್ಯವಾಗಿ ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಸ್ವಲ್ಪ ರಾಜಕಾರಣಿಗಳೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಅಥವಾ ಅಧಿಕಾರಿಗಳೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಈ ವಾರದಲ್ಲಿ ಒಂದು ತಕ್ಕ ಮಟ್ಟಿಗೆ ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವೃಷಭ ರಾಶಿನವರಿಗೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಓಕೆ ಪರವಾಗಿಲ್ಲ. ಉದ್ಯೋಗ ಚೇತರಿಕೆಗಳಿಂದ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆಗಳಾಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ವೃಷಭ ರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಕೊಬ್ಬರಿ ಎಣ್ಣೆ ದೀಪವನ್ನು ಮನೆಯಲ್ಲಿ ಕುಲದೇವತೆಗೆ ಹಚ್ಚೋದ್ರಿಂದ ಅತ್ಯುತ್ತಮವಾದಂಥ ಫಲವನ್ನು ವೃಷಭ ರಾಶಿನವರು ನೋಡ್ತೀರಿ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು, ಮಂದತ್ವ ಅಂತಕ್ಕಂಥದ್ದು, ಎಳೆದಾಟ ಅಂತಕ್ಕಂಥದ್ದು, ಯಾವುದು ಕೈಗೂಡದಲ್ಲೇ ಇರ್ತಕ್ಕಂಥದ್ದು, ತಟಸ್ಥದ ಭಾವ, ನಿಂತ ನೀರಾಗುವಂಥ ಸಾಧ್ಯತೆಗಳು, ಅಂತಹ ಅನುಕೂಲದ ಸ್ಥಿತಿಯನ್ನು ನೋಡೋಕ್ಕೆ
ದಾರಿ ಇಲ್ಲ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಂತಕ್ಕಂಥದ್ದು. ಮತ್ತು ಯತ್ನ ಕಾರ್ಯಗಳಲ್ಲೂ ಕೂಡ ಮಂದತ್ವ, ಕೆಲಸ ಕಾರ್ಯಗಳು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಯಾಕೋ ಜಿಗುಪ್ಸೆ, ಬೇಸರ, ಒಂದು ರೀತಿಯಾದಂಥ ಮಂದತ್ವ, ಒಂದು ರೀತಿಯಾದಂಥ ತಳಮಳ, ಒಂದು ರೀತಿಯಾದಂಥ ಆತಂಕ, ಒಂದು ರೀತಿಯಾದಂಥ ಮಾಟ ಮಂತ್ರ ಅಥವಾ ನೆಗೆಟಿವ್ ಎನರ್ಜಿ ಅನ್ನೋ ರೀತಿಯಾದಂಥ ಸ್ಥಿತಿ, ಇಂಥ ಪರಿಣಾಮಗಳನ್ನು ಈ ಒಂದು ವಾರದಲ್ಲಿ ನೀವು ಎದುರಿಸುವಂಥ ಸಾಧ್ಯತೆಗಳು ಉಂಟು. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆರ್ಥಿಕವಾದಂಥ ಸ್ಥಿತಿ ವಾರಾಂತ್ಯದಲ್ಲಿ ಚೆನ್ನಾಗಿರುತ್ತೆ. ಪತ್ರ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಆಗುತ್ತೆ, ಏನೋ ಮಿಸ್ಟೇಕ್ ಆಗುತ್ತೆ, ಸ್ವಲ್ಪ 4 ಬಾರಿ ಚೆಕ್ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಅಥವಾ ನೀವೇ ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸದಲ್ಲೇ ಇರಬಹುದು. ವಿದ್ಯಾಭ್ಯಾಸದಲ್ಲಿ ಮಂದತ್ವ ಇರುತ್ತದೆ, ಅಷ್ಟೊಂದು ಅನುಕೂಲ ಇರೋದಿಲ್ಲ. ಸ್ವಲ್ಪ ಮರವಿನ ಸ್ವಭಾವವು ಕೂಡ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಿಗೆ. ಮತ್ತು ಪಂಚಮ ಪ್ರಭಾವ ಭಾವನಾತ್ಮಕ ವಿಷಯಕ್ಕೆ, ಪ್ರೀತಿ ಪ್ರೇಮದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ನಿರಾಸೆಗಳು ಕಾದಿರುವಂಥದ್ದು ಉಂಟು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ, ಸ್ವಲ್ಪ ಗುಪ್ತವ್ಯಾಧಿ ಅಂತಕ್ಕಂಥ ಸ್ಥಿತಿ, ತೊಡೆಭಾಗ ಕಾಲು ನೋವು ಬರ್ತಕ್ಕಂಥದ್ದು, ಜಿಡ್ಡಿಡ್ದಂಗೆ ಆಗ್ತಕ್ಕಂಥದ್ದು, ಇಂಥವು ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮವನ್ನು ಬೀರಬಹುದು. ಮತ್ತು ಆಯಿಲ್ ಫುಡ್ ಏನಾದ್ರು ತಿಂದು ಆಹಾರದಲ್ಲಿ ನಿಮ್ಮ ದೇಹಕ್ಕೆ ಹೊಂದಾಣಿಕೆ ಆಗದೇ ಇರತಕ್ಕಂಥ ಆಹಾರವನ್ನು ತೆಗೆದುಕೊಂಡು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಈ ವಾರದಲ್ಲಿ. ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು, ದಾಂಪತ್ಯದಲ್ಲಿ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ವೈಮನಸ್ಯ ಸ್ವಲ್ಪ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಈ ವಾರದಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ವ್ಯಾಜ್ಯಗಳಲ್ಲಿ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ಪ್ರಯತ್ನ ಮಾಡುವಂಥವರು ಓಕೆ, ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿರುವಂಥದ್ದು ಉಂಟು. ಸ್ವಲ್ಪ ಏನಾಗುತ್ತೆ, ಧನಾಧಿಪತಿ ಅಥವಾ ಲಾಭಾಧಿಪತಿಯ ಧನ ಪ್ರಭಾವಕ್ಕೊಳಗಾಗಿ ಸ್ವಲ್ಪ ಇಬ್ಬರು ಕಲಿತು ಕೂಡೋದ್ರಿಂದ ಸಾಮಾನ್ಯವಾಗಿ ಈ ವಾರದಲ್ಲಿ ವಾರಾಂತ್ಯದಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಪ್ರಯತ್ನ ಮಾಡಬಹುದು. ಅದರಲ್ಲೂ ಕೂಡ ವಾರಾಂತ್ಯ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಹನುಮಾನ್ ಚಾಲೀಸನ್ನು ಪಡೆದ ಮಾಡತಕ್ಕಂಥದ್ದು ನಿಮಗೆ ಈ ವಾರದಲ್ಲಿ ಅತ್ಯುತ್ತಮವಾದಂಥ ಫಲವನ್ನು ದೊರಕಿಸಿ ಕೊಡುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ತರುವಂಥ ಸಾಧ್ಯತೆ ಇಲ್ಲ. ಅದರಲ್ಲೂ ಕೂಡ ವಾರಾರಂಭದಲ್ಲಂತೂ ಕೂಡ ಸ್ವಲ್ಪ ಹಿನ್ನಡೆಗಳೇ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ವಾರ ಅಂತ್ಯ ಶನಿವಾರ ಅಂತಕ್ಕಂಥ ಶುಕ್ರವಾರ ಶನಿವಾರ ಸ್ವಲ್ಪ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತರಬಹುದು. ಇನ್ನು ಮಾತಿನಿಂದ ಸ್ವಲ್ಪ ಎಲ್ಲೋ ಮಾತೇ ಆಡೋದಿಲ್ಲ, ಸಡನ್ ಏನು ಯಾವುದೋ ಮೂಡಲ್ಲಿ ಯಾವುದೋ ಒಂದು ಜಾರಿ ಮಾತನಾಡ್ತೀರಿ, ಅದು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಬಂಧುಗಳೊಂದಿಗೆ ಕಲಹ, ಕಿರಿಕಿರಿ, ಮನಸ್ತಾಪ, ಸೋದರ ಮಾವನೊಂದಿಗೆ ಕಲಹ, ಮನಸ್ತಾಪಗಳು ಬರ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಿಂದ ತೊಂದರೆ, ಪ್ರಯಾಣದಿಂದ ತೊಂದರೆ, ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ತೊಂದರೆ ವಾರ ಮಧ್ಯಭಾಗದಲ್ಲಿ ಮಾಡಬಹುದು, ಬಟ್ ನಿಮ್ಮ ಪ್ರಯತ್ನವೇ ಇರೋಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ಥಿರಾಸ್ತಿ, ಮನೆ, ವಾಹನ ಖರೀದಿ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಪ್ರಯತ್ನ ಮಾಡಿದರೆ ಸುಸೂತ್ರವಾಗಿ ಆಗುತ್ತೆ. ಸ್ವಲ್ಪ ಧನುರ್ಮಾಸ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಹಿನ್ನಡೆಯನ್ನು ನೀವೇ ಸಮಯ ಸರಿ ಇಲ್ಲ, ಈ ಟೈಮ್ ಬೇಡ ಅಂತಕ್ಕಂಥ ರೀತಿಯಲ್ಲಿ ಹಿನ್ನಡೆಯನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪುಷ್ಯ ನಕ್ಷತ್ರ ಪ್ರಭಾವ. ಹಾಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತೀರಿ, ಮಕ್ಕಳ ನಡವಳಿಕೆಗಳಿಂದ ಬೇಸರಕ್ಕೆ ಒಳಗಾಗುವಂಥ ಸ್ಥಿತಿ, ಕಿರಿಕಿರಿಗಳಾಗತ್ತೆ, ಮಕ್ಕಳಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಮತ್ತು ಮಕ್ಕಳ ಜೀವನದ ಅಥವಾ ಭವಿಷ್ಯದ ಆತಂಕವೂ ಕೂಡ ನಿಮ್ಮ ಮೇಲೆ ಒಂಥರ ಮೋಡ ಕವಿದಂಥ ವಾತಾವರಣ ನಿರ್ಮಾಣವಾಗತ್ತೆ. ಅವರ ಜೀವನದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆರೋಗ್ಯದಲ್ಲಿ ಏನಂತ ತೊಂದರೆ ತಾಪತ್ರೆಗಳಾಗುವಂಥ ಲಕ್ಷಣಗಳು ಯಾವುದು ಕೂಡ ಕಂಡುಬರೋದಿಲ್ಲ. ಸ್ವಲ್ಪ ನೀರಿನ ವ್ಯತ್ಯಾಸಗಳಾಗ್ಬೋದು ಮತ್ತು ಹವಾಮಾನ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯದ ಮೇಲೆ ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳು ಬರಬಹುದು ಅಷ್ಟೇ. ಮಿಕ್ಕಂಥ ರೀತಿಯಲ್ಲಿ ತೊಂದರೆ ಆಗುವಂಥ ರೀತಿಯಲ್ಲಿ ಯಾವುದೂ ಇಲ್ಲ. ದಾಂಪತ್ಯದಲ್ಲಿ ಸ್ವಲ್ಪ ಒಂದು ಗಾಳಿ ಸುದ್ದಿಗಳು ಹರಿದಾಡ್ತಕ್ಕಂಥದ್ದು ಅಥವಾ ಬೇರೆ ಯಾರು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು, ಇದರ ಪರಿಣಾಮ ನಿಮ್ಮ ದಾಂಪತ್ಯದ ಮೇಲೆ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭ,
ಉದ್ಯೋಗದ ಸ್ಥಳದಲ್ಲಿ ಒತ್ತಡಗಳಾಗ್ತದೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು, ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುವಂಥ ಸನ್ನಿವೇಶಗಳು ಉದ್ಯೋಗ ಸ್ಥಳದಲ್ಲಿ ನಡೆಯುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಕಟಕ ರಾಶಿನವರಿಗೆ ಗುರುಬಲ ಅಂತಕ್ಕಂಥದ್ದು ಒಂದನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಸ್ವಲ್ಪ ಆದಷ್ಟು ಎಲ್ಲವೂ ಕೂಡ ಹಿನ್ನಡೆಯಾಗಿ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಒಂದು ಪರಿಹಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ಸಾಧ್ಯವಾದಷ್ಟು ಈ ಒಂದು ವಾರದಲ್ಲಿ ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದ್ಭುತವಾದಂಥ ಒಂದು ಫಲವನ್ನು ನೀವು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಉದ್ಯೋಗ ಹುಡುಕಾಟ, ಉದ್ಯೋಗ ಸಂಬಂಧಪಟ್ಟಂತೆ ಕೆಲಸ ಇಲ್ಲ, ಯಾವುದೋ ಕೆಲಸ ಸಿಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಶುಕ್ರವಾರ ಶನಿವಾರದ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ, ಅಲ್ಲಿ ನಿಮಗೆ ಸಹಕಾರಿಯಾಗಿದೆ ಕಟಕ ರಾಶಿನವ್ರಿಗೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಗಡಿಬಿಡಿ ಅಂತ ಹೇಳಬೇಕು ಅಥವಾ ಒತ್ತಡ ಅಂತ ಹೇಳಬೇಕು, ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತೀರಿ. ಆದರೂ ಕೂಡ ಅದು ನಿಮಗೆ ಸಕ್ಸಸ್ಸನ್ನು ತಂದಿರ್ತದೆ ಮತ್ತು ಸ್ವಲ್ಪ ಲಾಭವನ್ನು ಅಥವಾ ಆರ್ಥಿಕ ಸಹಾಯವನ್ನು ಮಾಡಿರ್ತದೆ. ಮೂಡಿರೋದಿಲ್ಲ ಕೆಲಸ ಮಾಡೋದಕ್ಕೆ, ಆದರೂ ಪರಿಸ್ಥಿತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಇನ್ನು ಸಾಮಾನ್ಯವಾಗಿ ಬಂಧು ಬಾಂಧವರು ಶತ್ರುತ್ವ, ಬಂಧು ಬಾಂಧವರಿಂದ ನಷ್ಟ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಪತ್ರ ವ್ಯವಹಾರಗಳಲ್ಲಿ ಅಷ್ಟೊಂದು ಅನುಕೂಲಗಳಿಲ್ಲ. ವರ್ಗಾವಣೆಗೆ ಸಂಬಂಧಪಟ್ಟಂತೆ, ಗೃಹ ಬದಲಾವಣೆಗೆ ಸಂಬಂಧಪಟ್ಟಂತೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಸ್ಥಿರಾಸ್ತಿ ವ್ಯವಹಾರಗಳು ಮಾಡೋದಕ್ಕೆ ಹೋಗಬೇಡಿ, ಎಲ್ಲವೂ ಕೂಡ ನಷ್ಟವಾಗುತ್ತೆ. ಮತ್ತು ಆ ಜಾಗ ಸರಿ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಮನೆ ಸರಿ ಇಲ್ಲದೆ ಇರ್ತಕ್ಕಂಥದ್ದನ್ನು, ವಾಹನ ಸರಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ತೀರಿ, ತೊಂದರೆ ಸಿಕ್ಕಾಕ್ಕೊಂತೀರಿ. ಹಾಗಾಗಿ ಎಚ್ಚರಿಕೆ. ಮಕ್ಕಳಿಗೋಸ್ಕರವಾಗಿ ಖರ್ಚು, ಪ್ರೀತಿ ಪ್ರೇಮಕ್ಕೋಸ್ಕರವಾಗಿ ಖರ್ಚು, ಮೋಜು ಮೋಸ್ತಿಗೋಸ್ಕರವಾಗಿ ಖರ್ಚನ್ನು ವಿಪರೀತವಾಗಿ ಮಾಡ್ತೀರಿ ಈ ಸಂದರ್ಭ ಅಂತಕ್ಕಂಥದ್ದು. ರೋಗ ರುಜಿನಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ವಾರ ಆರಂಭ ಸಾಮಾನ್ಯವಾಗಿ ಏನಾದರೂ ನಿಮಗೆ ರೋಗ ರುಜಿನಗಳು ಸ್ವಲ್ಪ ಕಾಡಾಟವನ್ನು ಕೊಡ್ತಕ್ಕಂಥದ್ದಾದರೆ ಸಾಮಾನ್ಯವಾಗಿ ಬುಧವಾರದ ನಂತರ ನಿಮಗೆ ರೋಗ ರುಜಿನಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳನ್ನು ತರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ದಾಂಪತ್ಯದಲ್ಲಿ ಸಂಶಯಗಳ ಸುಳಿದಾಟ ಅಂತಕ್ಕಂಥದ್ದು ಕಂಡುಬರ್ತದೆ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಅನುಕೂಲವನ್ನು ತರುವಂತಹ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು ಉಂಟು ಅಂತ ಹೇಳಿದರೆ. ಮತ್ತು ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು ಅಥವಾ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆ, ಆಕಸ್ಮಿಕವಾದಂಥ ಖರ್ಚುಗಳು ವಿಪರೀತವಾಗಿ ಬರ್ತದೆ. ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟ ತುಂಬ ಆತಂಕಗಳು ಸೃಷ್ಟಿಯಾಗುತ್ತೆ. ತುಂಬ ನೆಗೆಟಿವ್ ಥಾಟ್ಸು, ಏನೋ ಕೆಟ್ಟದಾಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುತ್ತೆ. ನಾಳೆಯ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳು, ಯಾಕೋ ಆಸಕ್ತಿನೇ ಇರೋದಿಲ್ಲ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ. ಮಂದತ್ವ ಅಂತಕ್ಕಂಥ ಸ್ಥಿತಿ, ಮರವು ಅಂತಕ್ಕಂಥ ಒಂದು ಪರಿಣಾಮಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದೃಷ್ಟ ಏನಂತಂದರೆ ಸಿಂಹರಾಶಿನವರಿಗೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಫಲ ಇದೆ. ಅದರಲ್ಲೂ ಕೂಡ ವಾರ ಆರಂಭದಲ್ಲಿ ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕಂಪನಿಗಳಲ್ಲೆಲ್ಲೋ ಕೆಲಸವನ್ನು ಹುಡುಕ್ತಾ ಇದ್ದಾರೆ ಅಂತಂದವರಿಗೆ ಸ್ವಲ್ಪ ತುಂಬ ಅತ್ಯುತ್ತಮವಾದಂಥ ರೀತಿಯಲ್ಲಿದೆ. ಅಂದರೆ ವರದಾನ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಉದ್ಯೋಗ ಪ್ರಾಪ್ತಿ ಅನ್ನೋ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ ಈ ಸಂದರ್ಭದಲ್ಲಿ, ಈ ವಾರದಲ್ಲಿ ಸಿಂಹರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಗಣಪತಿಗೆ ತುಂಬೆಯ ಹೂವಿನ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಅಥವಾ ತುಂಬೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಒಳ್ಳೆಯ ಫಲವನ್ನು ಸಿಂಹರಾಶಿನವರು ಈ ವಾರದಲ್ಲಿ ನೋಡ್ತೀವಿ. ಒಟ್ಟಿನಲ್ಲಿ ಸಾಮಾನ್ಯವಾಗಿ ಸಿಂಹರಾಶಿನವರು ಸುಮಾರು 70% 80% ಉತ್ತಮವಾದಂಥ ಫಲವನ್ನೇ ನೋಡುವಂಥ ರೀತಿಯಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾಕೋ ಏನೋ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿರುತ್ತೆ. ತಟಸ್ಥ, ಎಲ್ಲವೂ ನಿಂತ ನೀರಾಗ್ತದೆ. ಹೋಗೋಣಾಂತಿರಿ, ಹೋಗೋಕ್ಕಾಗಲ್ಲ. ಮಾಡೋಣಾಂತಿರಿ, ಮಾಡೋಕ್ಕಾಗೋದಿಲ್ಲ. ಒಂದು ಪಕ್ಷ ಯಾವುದೋ ಕೆಲಸಕ್ಕೆ ಹೋಗ್ತೀರಿ, ಬರ್ತೀನಿ ಅಂತಾರೆ, ಅಧಿಕಾರಿಗಳು ಅಲ್ಲೇ ಹೊರಟೋಗ್ತಾರೆ. ಯಾರೋ ರಾಜಕಾರಣಿಗಳು ಭೇಟಿಯಾಗಿ ಹೋಗ್ತೀರಿ, ಇಲ್ಲಿ ಹೋಗಿ ಹಿಂಗೆ ಬರ್ತೀನಿ ಅಂತಾರೆ, ಕೈಗೆ ಸಿಕ್ಕೋಲ್ಲ. ಇದು ಯಾವ ಕೆಲಸ ಆಗದಂಗೆ ನಿಂತ ನೀರು ಅಂತಕ್ಕಂಥ 6 ಕೇರ್ತಲ್ಲ 3 ಕಿಳಿತಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಈ ವಾರದ ಸ್ಥಿತಿಗತಿಗಳು ನಿಮ್ಮದು ಇರುವಂಥದ್ದು ಉಂಟು. ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ದಾರೆ. ಇನ್ನು ಬರೀ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿರುತ್ತೆ. ಮಂದತ್ವ ಇರ್ತದೆ, ಒಂಥರ ಸೋಮಾರಿತನ, ಆಲಸ್ಯ, ಏನೋ ಆತಂಕ, ಬಾಧೆ, ಸಂಕಟ, ಹೇಳಿಕೊಳ್ಳಲಾರದಂಥ ಒಂದು ವೇದನೆ ಅಂತಕ್ಕಂಥ ರೀತಿಯಲ್ಲಿ
ಅನುಭವಿಸುವಂಥದ್ದಿರುತ್ತೆ. ಗುರುಬಲವಿದ್ದರೂ ಕೂಡ ಸಾಮಾನ್ಯವಾಗಿ ಈ ವಾರ ನಿಮ್ಮ ಬುದ್ಧಿ ಮಂಕಾಗುವಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ವ್ಯವಹಾರಗಳು, ವ್ಯಾಪಾರಗಳು ಸಂಬಂಧಪಟ್ಟಂಥ ರೀತಿಯಲ್ಲಿ ಅಷ್ಟೊಂದು ಅನುಕೂಲಗಳಿಲ್ಲ. ಸ್ವಂತವಾಗಿ ಮಾಡುವಂಥವ್ರಿಗೆ, ಬಿಸ್ನೆಸ್ ಮಾಡುವಂಥವ್ರಿಗೆ ಆರ್ಥಿಕವಾದಂಥ ಸ್ಥಿತಿಗತಿಗಳು ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ಸುಧಾರಣೆ ಆಗುವಂಥ ಲಕ್ಷಣಗಳು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಬಂಧು ಬಾಂಧವರೊಂದಿಗೆ ಸ್ವಲ್ಪ ಒಂದು ಬಾಂಧವ್ಯನ ಬೆಳೆಸಬೇಕು ಅಂದರೂ ಮೂರನೇ ವ್ಯಕ್ತಿಗಳು ಯಾರೋ ಏನೋ ತಂದು ಕುತಂತ್ರವನ್ನು ಮಾಡಿಬಿಟ್ಟು ಉತ್ತಮವಾಗುವಂಥ ಬಾಂಧವ್ಯವನ್ನು ಅಥವಾ ಮನಸ್ತಾಪ ಸರಿಯಾಗುವಂಥದ್ದನ್ನು ಭಿನ್ನ ಮಾಡ್ತಾರೆ. ಮೂರನೇ ವ್ಯಕ್ತಿಗಳಿಂದ ಆ ರೀತಿಯಲ್ಲಿ ಆಗತ್ತೆ. ಹಾಗಾಗಿ ಜಾಗ್ರತೆ. ದಾಯಾದಿ ಕಲಹಗಳಿರುವಂಥ ಒಂದು ವಾರ. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ವಾರ ಮಧ್ಯಭಾಗದಿಂದ ಆಚೆಗೆ ತೆಗೆದುಕೊಳ್ಳಿ. ಒಳ್ಳೆಯ ಅನುಕೂಲದ ಸ್ಥಿತಿಗತಿಗಳು ಉಂಟು. ತಾತ್ಕಾಲಿಕ ಮಿತ್ರತ್ವದಲ್ಲಿರ್ತಾರೆ ಅಥವಾ ತಾಯಿಯಿಂದಲಾದರೂ ಸಹಾಯ ಸಿಗತ್ತೆ. ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತಂದರೆ ತುಂಬ ಅದ್ಭುತವಾದಂಥ ರಿಸಲ್ಟನ್ನು ನೋಡ್ಬೋದು ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ. ಇನ್ನು ಪಂಚಮ ಪ್ರಭಾವ ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಒತ್ತಡವನ್ನು ಅನುಭವಿಸುವಂಥ ಸಾಧ್ಯತೆಗಳುಂಟು. ಜೂಜು, ರೇಸ್, ಲಾಟರಿ ಇವುಗಳಿಂದ ಸಮಸ್ಯೆಗಳ ಸುಳಿಗೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ವೈದ್ಯೋಪಚಾರಕ್ಕೆ ಗೋಚರವಾಗದಂಥ ಅನಾರೋಗ್ಯ ಅಂತಕ್ಕಂಥ ರೀತಿಯಲ್ಲಿ ಅಥವಾ ಔಷಧೋಪಚಾರಕ್ಕೆ ಯಾಕೋ ಬಗ್ತಾ ಇಲ್ಲ ಆರೋಗ್ಯದ ಪರಿಸ್ಥಿತಿಗಳು ಅಂತಕ್ಕಂಥ ರೀತಿಯಲ್ಲಿ ಏನೋ ವ್ಯತ್ಯಾಸಗಳಾಗಿ ಸ್ವಲ್ಪ ಅನಾರೋಗ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ನಿಮಗೆ ವಾರ ಮಧ್ಯಭಾಗದಲ್ಲಿ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಶತ್ರುಗಳಿಂದ ಬಾಧೆ, ಸಾಲಗಾರರಿಂದ ಬಾಧೆ, ನೋವು, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಮಾನ್ಯವಾಗಿ ಗುರುವಾರದ ಸಂದರ್ಭ ನಿಮಗೇನೋ ಸ್ವಲ್ಪ ವ್ಯತ್ಯಾಸವನ್ನು ತರುತ್ತೆ. ಹುಷಾರು, ಎಚ್ಚರಿಕೆ. ಇನ್ನು ಶುಭ ಕಾರ್ಯ ಪ್ರಯತ್ನ ಅವಕಾಶಗಳು ಬರ್ತದೆ. ಧನುರ್ಮಾಸ ಅಂತ ಅನ್ನುವಂಥ ರೀತಿಯಲ್ಲಿ ಏನಾದರೂ ನೀವು ಮುಂದೂಡಬಹುದು ಅಷ್ಟೇ. ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಲಾಭವನ್ನು ತರುವಂಥದ್ದು ಮತ್ತು ಅವಕಾಶವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರುವುದಿಲ್ಲ. ಉನ್ನತ ವಿದ್ಯಾಭ್ಯಾಸ ಅದ್ಭುತವಾದಂಥ ಫಲ, ದೈವ ಕಾರ್ಯ ಅದ್ಭುತವಾದಂಥ ಒಂದು ಫಲ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗೆಹರಿಬೇಕು ಅಂದರೆ ಈ ಸಂದರ್ಭ ಒಳ್ಳೆಯ ಅವಕಾಶಗಳಿದೆ. ಸಮಸ್ಯೆಗಳು ಬಗೆಹರಿಯೋದಕ್ಕೆ, ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯೋದಕ್ಕೆ. ವೃತ್ತಿ ಪ್ರವೃತ್ತಿಗಳು ಅಂತಕ್ಕಂಥದ್ದು, ನೀವು ಮಾಡುವಂಥ ವೃತ್ತಿನ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ಸ್ವಲ್ಪ ಹಿನ್ನಡೆ. ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಸ್ಪಂದನೆಗಳು ಸಿಗೋದಿಲ್ಲ ಅಂತಕ್ಕಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಇರ್ತಾರಲ್ಲ, ಅವರಿಂದಲೂ ಕೂಡ ನಿಮಗೆ ಯಾಕೋ ಒಂಥರ ಅವಮಾನ ಆಗುವಂಥದ್ದು. ನೀವೇ ಸಂಬಳ ಕೊಡೋದು, ನೀವೇ ಕೂಲಿ ಕೊಡೋದು, ಬಟ್ ಅವರು ನಿಮಗೆ ಮೇಲೆ ತಿರುಗಿ ಬೀಳ್ತಕ್ಕಂಥದ್ದು. ಹಾಗೆ ಆ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ನಿಮ್ಮದೇ ಬುದ್ಧಿಮಂದತ್ವ ಇರೋದರಿಂದ ಅವಕಾಶಗಳಿದ್ರೂ ಕೂಡ ಉಪಯೋಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆ ಸ್ಥಿತಿನಲ್ಲಿ ನಿಮ್ಮ ಯೋಚನೆಗಳು, ಬುದ್ಧಿವಂತಿಕೆ ಅಂತಕ್ಕಂಥದ್ದಿರುತ್ತೆ. ನೋಡಿಕೊಂಡು ಸ್ವಲ್ಪ ಆದಷ್ಟು ಮುಂದುವರಿತಕ್ಕಂಥದ್ದು ಸೂಕ್ತ. ಒಂದು ಕೆಲಸ ಮಾಡಿ, ಈ ಸಂದರ್ಭ ಅಂತಕ್ಕಂಥದ್ದು ಸಾಧ್ಯವಾದಷ್ಟು ಎಳ್ಳೆಣ್ಣೆಯನ್ನು ದಾನವಾಗಿ ಮಾಡಿ. ಅದರಿಂದ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿದರೆ ತುಂಬ ಒಳ್ಳೆಯದು. ಮಾಡಿ, ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ಆಗ್ತಕ್ಕಂಥ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಒಂದು 60-40 ಒಂದು ಆಸುಪಾಸು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಂದರೆ ಓಕೆ, ಇತ್ತಾಗ ಆದಂಗೂ ಇರಬೇಕು, ಆಗದಂಗೂ ಇರಬೇಕು. ಈ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು. ಇತ್ತ ಲಾಭನೂ ಇಲ್ಲ, ಇತ್ತ ನಷ್ಟನೂ ಇಲ್ಲ. ಈ ಸ್ಥಿತಿನಲ್ಲಿ ನಿಲ್ಲುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಮಂದತ್ವದಿಂದ ಇರ್ತದೆ ಹಣಕಾಸಿನ ವ್ಯವಹಾರಗಳು. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡೋದಕ್ಕೋಗಿ ಮಾಡುವಂಥವ್ರಿಗೆ ಎಲ್ಲ ಮೋಸ ಆಗುತ್ತೆ ಒಂದು. ಎರಡನೇದಾಗಿ ಈ ಜೂಜು, ರೇಸ್, ಲಾಟರಿ ಇವುಗಳಿಂದ ಸ್ವಲ್ಪ ನಷ್ಟಗಳು, ತೊಂದರೆ, ತಾಪತ್ರೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸಂದರ್ಭ. ನಂಬಿಕೆ ವ್ಯವಹಾರಗಳು ಸಮಸ್ಯೆ ತರುತ್ತದೆ. ಚೀಟಿ ವ್ಯವಹಾರ ಸಮಸ್ಯೆ ತರುತ್ತದೆ. ಷೇರು ಮಾರುಕಟ್ಟೆ ಸಮಸ್ಯೆಯನ್ನು ತರತಕ್ಕಂಥ ಸ್ಥಿತಿ ಇದೆ. ನೇರ ಮಾತು ಶತ್ರುತ್ವವನ್ನು ಮಾಡ್ತದೆ. ತುಂಬ ಪ್ರೀತಿ ಪಾತ್ರರಲ್ವ, ಆತ್ಮೀಯರಲ್ವ, ಏನು ಮಾತಾಡಿದ್ರೆ ನಡೀತದೆ. ಕೆಲವೊಂದು ಬಾರಿ ಹಂಗಿರ್ತದೆ, ಏನು ಮಾತಾಡಿ ನಡೀತದೆ ಅನ್ನೋ ರೀತಿಯಲ್ಲಿ ಏನೋ ಅವನೇನು ತಪ್ಪು ತಿಳ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಏನೋ ಮಾತಾಡೋಕ್ಕೆ ಹೋಗ್ತೀರಿ ಅಲ್ಲಿ. ಬಟ್ ಅದು ಅವರಿಗೆ ಮುಜುಗರ ಆಗಿ ಆ ಸಂಬಂಧವೇ ಬಿರುಕು ಬೀಳುವಂಥ
ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಜಾಗ್ರತೆ. ಸ್ವಲ್ಪ ಬಂಧು ಬಾಂಧವರು ಅಂತಕ್ಕಂಥವ್ರು ಸ್ವಲ್ಪ ನಿಮಗೆ ನಿರಾಸೆಯನ್ನು ತರಬಹುದು, ಮತ್ತು ಕಲಹವೂ ಕೂಡ ಆಗ್ತದೆ. ಮಾನಸಿಕವಾದಂಥ ಸೌಖ್ಯವೂ ಕೂಡ ಅವರಿಂದ ಕಳೆದು ಹೋಗುತ್ತೆ. ಸ್ಥಿರಾಸ್ತಿ ವ್ಯವಹಾರ ಈ ಸಂದರ್ಭ ಉತ್ತಮವಲ್ಲ. ತಾಯಿ ಆರೋಗ್ಯ ವ್ಯತ್ಯಾಸ ಅಥವಾ ತಾಯಿಗೆ ನೋವಾಗುವಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳಿರ್ತದೆ. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಗುಪ್ತ ಆಲೋಚನೆಗಳು, ಗುಪ್ತ ಪ್ರಯತ್ನ ಇವುಗಳ ಕಡೆಗೆ ಮನಸ್ಸು ವಿಪರೀತ ಜಾರುತ್ತೆ. ಹಾಗಾಗಿ ಎಚ್ಚರಿಕೆ. ಮಕ್ಕಳಿಂದ ನಿರಾಸೆಗಳು ಯಥಾವತ್ತು ಶನಿ ಪ್ರಭಾವ ಇರೋದರಿಂದ ಸ್ವಲ್ಪ ತುಂಬ ಯಾರನ್ನು ಹಚ್ಚಿಕೊಂಡಿರ್ತೀರೋ ಅವರಿಂದ ಸ್ವಲ್ಪ ನೋವುಗಳನ್ನು ಅನುಭವಿಸಲೇಬೇಕು ತುಲಾರಾಶಿನವರು. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಹಂಗಿರುತ್ತದೆ. ಶನಿ ಪ್ರಭಾವ ಇರೋದರಿಂದ ಅದರಲ್ಲೂ ಕೂಡ ರಾಹು ಬೇರೆ ಹತ್ತಿರ ಬರ್ತಾ ಇದ್ದಾನೆ ಶನಿಗೆ, ಇನ್ನಷ್ಟು ಸಮಸ್ಯೆಯನ್ನು ತರ್ತಾನೆ ಮುಂದೆ. ಬಟ್ ಈ ವಾರವೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರುತ್ತೆ. ಆರೋಗ್ಯ ಅಂತ ಗಂಭೀರ ಆಗೋದಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ, ಆರೋಗ್ಯ ಆಹಾರ ವ್ಯತ್ಯಾಸದಿಂದ ಏನಾದ್ರು ಬರಬಹುದು ಬಿಟ್ಟರೆ ಇಲ್ಲಾಂದರೆ ಏನು ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರೋದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ದಾಂಪತ್ಯದಲ್ಲಿ ಪ್ರೀತಿ, ವಿಶ್ವಾಸ, ಅನುರಾಗವಿರ್ತದೆ. ಯಾಕೋ ಗೊತ್ತಿಲ್ಲ, ನಿಮ್ಮದೇ ಆದಂಥ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶ ಆ ದಾಂಪತ್ಯದಲ್ಲಿರ್ತಕ್ಕಂಥ ಆ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಬರಬಹುದು. ಒಂದು. ಎರಡನೇದಾಗಿ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಸಂಗಾತಿ, ಗಂಡೋ ಹೆಣ್ಣೋ ಒಟ್ಟಿನ ನಿಮ್ಮ ಸಂಗಾತಿ ಯಾರಿರ್ತಾರಲ್ಲ ಅವರಲ್ಲಿ ಏನೋ ಒಂದು ರೀತಿಯ ಜಿಗುಪ್ಸೆ, ಬೇಸರ, ಮಂದತ್ವ ಇರುತ್ತದೆ. ಅಲ್ಲಿ ಸ್ವಲ್ಪ ನಿಮಗೆಲ್ಲೋ ಸಣ್ಣದಾಗಿ ಸಮಸ್ಯೆಯನ್ನು ತರಬಹುದು. ಪಾಲುದಾರಿಕೆ ವ್ಯವಹಾರ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಸ್ಥಿರಾಸ್ತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳು ಏನಾದರೂ ಇದ್ದರೆ ಸ್ವಲ್ಪ ಅದು ಯಥಾವತ್ತು ತಟಸ್ಥದ ರೀತಿಯಲ್ಲಿರುತ್ತೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಸ್ವಲ್ಪ ಸೋಲುಗಳು ಅಥವಾ ಹಿನ್ನಗಳು ಅಥವಾ ಎಳೆದಾಟ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಮೇಲಧಿಕಾರಿಗಳಿಂದ ಏನಾದರೂ ಉತ್ತಮವಾದಂಥ ಕೆಲಸಗಳು ಆಗಬೇಕು ಅನ್ನೋ ರೀತಿಯಲ್ಲಿರ್ತದೆ. ವಾರ ಅಂತ್ಯದಲ್ಲಿ ಪ್ರಯತ್ನ ಮಾಡಿ, ಅಲ್ಲಿ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಏನೋ ಒಂಥರ ಒಳಗಡೆ ಆತ್ಮವೇದನೆ ಅಂತೀವಲ್ಲ, ಆ ಆತ್ಮವೇದನೆಗಳು ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡಬಹುದು. ಒಳಗಡೆ ಏನೋ ನೋವಿರ್ತದೆ, ಹೇಳ್ಕೊಳಕ್ಕಾಗಲ್ಲ ಏನಾಗ್ತಾಯಿದೆ ಅಂತ. ಆ ರೀತಿಯಲ್ಲಿ ಏನೋ ಒಂಥರ ನೆಗೆಟಿವ್ ಆಗ್ತಕ್ಕಂಥ ಸಂದರ್ಭಗಳಿರುತ್ತೆ. ಅದನ್ನು ಸ್ವಲ್ಪ ಸುಧಾರಣೆ ಮಾಡಿಕೊಳ್ಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಕೂಡ ಜಲಾಭಿಷೇಕವನ್ನು ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಮಾಡಿಸುವಂಥದ್ದು. ಯಾವುದೇ ಅಮ್ಮನವರ ದೇವಸ್ಥಾನವಾಗಲಿ ನೀರಿನ ಅಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿಸಿ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನೀಚನಾಗಿದ್ದಂಥವನು ವಕ್ರನಾಗಿ ನೀಚಭಂಗ ರಾಜಯೋಗಕ್ಕೆ ಕುಳಿತಿದ್ದಾನೆ. ಆದರೂ ಪರಿಣಾಮಗಳು ಏನಾದರೂ ಉತ್ತಮವಾಗುತ್ತಾ ಅಂತಕ್ಕಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಅಥವಾ ಈ ವಾರದಲ್ಲಿ ಕಾಣುತ್ತಾ ಅನ್ನೋ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ಒಳ್ಳೆಯ ಉತ್ತಮವಾದಂಥ ಸ್ಥಿತಿಯನ್ನು ನೋಡ್ಬೋದು. ಅಂದರೆ ಸಾಮಾನ್ಯವಾಗಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದಿಂದ ಆಚೆಗೆ ನಿಮಗೆ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ವೃಶ್ಚಿಕ ರಾಶಿನವರು ತಟಸ್ಥವಾದಂಥದ್ದು, ತಟ್ಟನ್ನು ಸುಧಾರಣೆ ಆಗುವಂಥದ್ದು, ಅವಕಾಶಗಳು ಬರ್ತಕ್ಕಂಥದ್ದು, ಚೇತರಿಕೆ ಆಗುವಂಥದ್ದು ಇಂಥವೆಲ್ಲವೂ ಕೂಡ ಕಂಡು ಬರ್ತದೆ. ಆರ್ಥಿಕ ಸುಧಾರಣೆ ಇದೆ ಈ ವಾರ, ಅದ್ಭುತವಾದಂಥ ರೀತಿಯಲ್ಲಿದೆ ಆರ್ಥಿಕ ಸುಧಾರಣೆ. ಹಣಕಾಸಿನ ಸಮಸ್ಯೆಗಳು ಯಾವುದ್ಯಾವುದಿದ್ರೂ ಕೂಡ ಅದೆಲ್ಲವೂ ಕೂಡ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅವಕಾಶಗಳೇನೋ ಬರುತ್ತೆ. ಧನುರ್ಮಾಸ ಅನ್ನೋ ರೀತಿಯಲ್ಲಿ ಏನಾದರೂ ನೀವು ಮುಂದೂಡಬಹುದು ಅಷ್ಟೇ. ಬಟ್ ಅವಕಾಶಗಳಂತೂ ಹುಡುಕಿಕೊಂಡು ಬರುತ್ತೆ. ಈ ಸಂದರ್ಭದಲ್ಲಿ ಅದ್ಭುತವಾದಂಥ ಅವಕಾಶಗಳು ಬರುತ್ತದೆ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೈ ಹಾಕಬೇಡಿ, ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿಲ್ಲ. ಭೂಮಿ ವ್ಯವಹಾರಗಳು ಮತ್ತು ಯಂತ್ರೋಪಕರಣಗಳಿಂದ ಸ್ವಲ್ಪ ತೊಂದರೆ, ತಾಪತ್ರೆಗೆ ಒಳಗಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾವುದೋ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ನಿರ್ಧಾರಗಳಿದ್ದರೆ ತೆಗೆದುಕೊಳ್ಳಿ, ಒಳ್ಳೆಯ ಅವಕಾಶಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಮಾನಸಿಕವಾದಂಥ ಮಂದತ್ವ ಮತ್ತು ಯಾಕೋ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತಕ್ಕಂಥದ್ದು, ಆ್ಯಸಿಡಿಟಿ ಪ್ರಾಬ್ಲಮ್ಮು, ಮೂಳೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗ್ತಕ್ಕಂಥದ್ದು, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಇಂಥವು ನಿಮಗೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಪ್ರೀತಿ, ವಿಶ್ವಾಸ ಅಂತಕ್ಕಂಥದ್ದು ಅಥವಾ ಸಂಗಾತಿಯಿಂದ ಸ್ವಲ್ಪ ಕೆಲವೊಂದು ಅದೃಷ್ಟ ಒಲಿದು ಬರುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಕೆಲವೊಂದು ಸಮಸ್ಯೆಗಳಿಗೆ ನಿಮ್ಮ ಸಂಗಾತಿಯಿಂದಲೇ ಒಂದು ಪರಿಹಾರ ಮಾರ್ಗವೂ ಕೂಡ ಸಿಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ.
ಏನು ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗತ್ತೆ. ತಟಸ್ಥದ ಒಂದು ಭಾವ, ಸೋಲು ಇಲ್ಲ ಗೆಲುವು ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದು ಉಂಟು. ಉನ್ನತ ವಿದ್ಯಾಭ್ಯಾಸದಲ್ಲಿ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಬೇಕು ಅಂದರೆ ವಾರ ಮಧ್ಯಭಾಗದಿಂದ ಆಚೆಗೆ ತೆಗೆದುಕೊಳ್ಳಿ. ಗುರುವಾರದ ನಂತರ ಒಳ್ಳೆಯ ಫಲ ಸಿಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸರ್ಕಾರಿ ಉದ್ಯೋಗಸ್ಥರಿಗೆ ಅನುಕೂಲವಾಗ್ತದೆ. ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿರುತ್ತೆ ಅಂದರೆ ಅವರು ಸಿಗೋ ಸಾಧ್ಯತೆಗಳು ತುಂಬ ಕಡಿಮೆ. ಸಿಕ್ಕಿರೋ ಮಾತ್ರ ಕೆಲಸಗಳು ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಕೇತು ಪ್ರಭಾವ ಇರೋದ್ರಿಂದ ಅವನು ಹೆಂಗೆ ಇರೋನ್ನ ಇಲ್ದಂಗೆ ಮಾಡ್ತಾನೆ, ಇಲ್ದವ್ರನ್ನ ಇರಂಗೆ ಮಾಡ್ತಾನೆ. ಈ ಸ್ಥಿತಿನಲ್ಲಿರುತ್ತೆ ಆ ಕೇತು ಪ್ರಭಾವ. ಹಾಗಾಗಿ ಅಲ್ಲಿ ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ. ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ ಒಳ್ಳೆ ಕೆಲಸ ಆಗಬೇಕು, ಸರ್ಕಾರಿ ಕೆಲಸ ಕಾರ್ಯಗಳು ಅಂತಕ್ಕಂಥ ರೀತಿಯಲ್ಲಿದೆ. ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಮೋಜು ಮಸ್ತಿಯ ಕಡೆಗೆ ಹೋಗಬೇಡಿ. ಮೋಜು ಮಸ್ತಿ ಕಡೆಗೆ ಹೋದ್ರಿ ಅಂತಂದರೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಹಾಗಾಗಿ ಮೋಜು ಮಸ್ತಿ ಅಂದರೆ ಜೂಜು, ಕುಳಿತ, ರೇಸು ಇಂಥವು ಏನಿದಾವಲ್ಲ, ಅಥವಾ ಪ್ರವಾಸ ಹೋದಾಗ, ಅಕಸ್ಮಾತ್ ಪ್ರವಾಸ ಹೋದರೆ ವೃಶ್ಚಿಕ ರಾಶಿನವರು ಪ್ರವಾಸದ ಜಾಗದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀರಿನಿಂದ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಸ್ವಲ್ಪ ರಾಷ್ಟ್ರಾಧಿಪತಿಯಾದಂಥವನೇ, ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನಾಧಿಪತಿಯಾದಂಥವನು ಮಂದತ್ವಕ್ಕೆ ಒಳಗಾಗಿದ್ದಾನೆ. ಒಂದು. ಎರಡನೇದಾಗಿ ಬುಧ ತಟಸ್ಥವಾಗಿದ್ದಾನೆ. ತಟಸ್ಥ ಇರ್ತಕ್ಕಂಥದ್ದೇ ಹೊಳಿತವನು. ಒಳ್ಳೆಯ ಫಲ ರಿಸಲ್ಟೇ ಅದು. ಒಳ್ಳೆಯ ದಿವಸಗಳಿದೆ. ಶನಿ ದಶಮ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಶನಿ ಪ್ರಭಾವ ನಿಮ್ಮನ್ನೆಲ್ಲ ರೀತಿಯಲ್ಲಿ ಕಟ್ಟಿ ಹಾಕಿದೆ. ಹಾಗಾಗಿ ವಯೋವೃದ್ಧರಿಗೆ 60 ವರ್ಷ ದಾಟಿರೋಂಥವ್ರದ್ದೇ ಏನಾದರೂ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು, ಅಥವಾ ಅಟ್ಲೀಸ್ಟ್ ಹಸಿದಂಥವ್ರಿಗೆ ಏನಾದರೂ ಒಂದು ಊಟದ ವ್ಯವಸ್ಥೆ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಅಡ್ಡಕತ್ತರಿನಲ್ಲಿ ಇರುತ್ತೆ. ಯಾಕಂದರೆ ವಕ್ರನಾಗಿದ್ದಾನೆ, ಶತ್ರುಭಾವದಲ್ಲಿ ವಕ್ರನಾಗಿದ್ದಾನೆ, ಅನುಕೂಲವಾಗಬೇಕು. ಆದರೆ ಆ ಪ್ರಭಾವಾಧಿಪತಿಯಾದಂಥವನು ಅಷ್ಟಮ ಪ್ರಭಾವಕ್ಕೊಳಗಾಗ್ತಾನೆ. ಹಾಗಾಗಿ ಸಾಮಾನ್ಯವಾಗಿ ಬುಧವಾರ, ಗುರುವಾರ, ಈ ಶುಕ್ರವಾರ, ಬುಧವಾರ, ಗುರುವಾರ ಸಾಮಾನ್ಯವಾಗಿ ನಿಮಗೇನೋ ಎಲ್ಲ ಎಳೆದಾಟಗಳಾಗ್ತದೆ. ಬುಧವಾರದವರೆಗೆ ಚೆನ್ನಾಗಿರ್ತದೆ, ಮತ್ತು ಶುಕ್ರವಾರ ಮತ್ತು ಶನಿವಾರ ಅಂತಕ್ಕಂಥದ್ದು ಪರವಾಗಿಲ್ಲ ಅನ್ನೋ ಕಂಡೀಷನ್ಸಲ್ಲಿರುತ್ತೆ. ಹಾಗಾಗಿ ಧನುಸ್ಸು ರಾಶಿನವ್ರಿಗೆ ವಾರ ಮಧ್ಯಭಾಗದಲ್ಲಿ ಮಾತ್ರ ಏನೋ ಸ್ವಲ್ಪ ಎಡವಟ್ಟುಗಳಾಗತ್ತೆ. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅನುಕೂಲ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳು ತಕ್ಕ ಮಟ್ಟಿಗೆ ಸುಧಾರಣೆಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸಾಲ ಏನಾದರೂ ಕೇಳಿದ್ದೀರಿ ಬೇರೆಯವರಿಂದ, ಅಥವಾ ಯಾವುದೋ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ದೀರಿ, ಅನುಕೂಲವಾಗುವಂಥ ಸ್ಥಿತಿ ಇದೆ. ಸ್ತ್ರೀಯರಿಂದ ಧನಾಗಮನ, ಮಿತ್ರರಿಂದ ಧನಾಗಮನವಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಧನಾಗಮನ ಬರತಕ್ಕಂಥದ್ದು ಎಲ್ಲವೂ ಕೂಡ ಉಂಟು. ಬಂಧು ಬಾಂಧವರಿಂದ ಸ್ವಲ್ಪ ಮಾನಸಿಕ ಬೇಸರವಾಗುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳು ಕಂಡು ಬರ್ತದೆ. ಏನೋ ಗೊಂದಲ ಏರ್ಪಡ್ತಾರೆ, ಸರಿನೋ ತಪ್ಪು, ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗದೆ ನಿಮಗೆ ಗೊಂದಲ ಆಗೋಗ್ತದೆ. ಅವ್ರ ಬಗ್ಗೆ, ನೆರೆಹೊರೊಂದು ಒಂದು ನಡವಳಿಕೆ ಬಗ್ಗೆ, ಅಥವಾ ಬಂಧುಗಳ ನಡವಳಿಕೆಗಳ ಬಗ್ಗೆ, ಯಾಕೆ ಹೇಳ್ತಾರೆ, ಏನು ಕೇಳ್ತಾರೆ, ಒಳ್ಳೇದು ಕೇಳ್ತಾರೆ, ಕೆಟ್ಟದ್ದು ಕೇಳ್ತಾರೆ, ಏನೂ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸ ತೊಡಕಿನಿಂದ ಕೂಡಿದೆ, ಸ್ವಲ್ಪ ಎಚ್ಚರಿಕೆ. ಮಕ್ಕಳ ನಡವಳಿಕೆ ಸ್ವಲ್ಪ ಬೇಸರವನ್ನು ತರ್ತದೆ, ಮತ್ತು ಮಕ್ಕಳೊಂದಿಗೆ ಕಲಹವೂ ಕೂಡ ಆಗ್ತದೆ. ಪುಟ್ಟ ಮಕ್ಕಳಿದ್ದರೆ ಸ್ವಲ್ಪ ಬಾಲಗ್ರಹ ದೋಷಗಳು ಕಾಡ್ತವೆ ಸ್ವಲ್ಪ ಧನುಸ್ಸು ರಾಶಿನವರಿಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಶುಭ ಕಾರ್ಯ ಪ್ರಯತ್ನ ಹಿನ್ನಡೆಗಳಿದೆ. ಪಾಲುದಾರಿಕೆ ವ್ಯವಹಾರ, ತಟಸ್ಥದ ಒಂದು ಭಾವ ಮತ್ತು ಸಂಗಾತಿ ಆರೋಗ್ಯ ಸ್ವಲ್ಪ ಹದಗೆಡುವಂಥ ಸಾಧ್ಯತೆಗಳುಂಟು, ಎಚ್ಚರಿಕೆ. ಕೋರ್ಟ್ ಕೇಸ್ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅಥವಾ ಅನುಕೂಲವನ್ನು ತರುವಂಥ ಸಾಧ್ಯತೆಗಳಿರೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಉದ್ಯೋಗದಲ್ಲಿ ನಿರಾಸಕ್ತಿ, ಯಾವ ಕೆಲಸವೂ ಆಗೋದಿಲ್ಲ, ಮೇಲಧಿಕಾರಿಗಳಿಂದ ಸಹಕಾರ ಸಿಗೋದಿಲ್ಲ, ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾಯಿದ್ರಿ, ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಕಾಣ್ತದೆ. ಅದೃಷ್ಟ ಏನಂದರೆ ನಿಮಗೆ ಈ ವಾರ ಲಾಭಾಧಿಪತಿ ಧನಪ್ರಭಾವಕ್ಕೆ ಒಳಗಾಗಿರೋದೇ ಅದೃಷ್ಟ. ಹಾಗಾಗಿ ಆರ್ಥಿಕವಾಗಿ ಎಂಥ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಜಯಿಸುವಂಥ ಒಂದು ತಾಕತ್ತು ಈ ವಾರದಲ್ಲಿ ನಿಮಗೆ ಲಭಿಸುತ್ತೆ, ಚಿಂತೆ ಬೇಡ. ಧನುಸ್ಸು ರಾಶಿನವರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಗುರು ದತ್ತಾತ್ರೇಯರ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ದತ್ತಾತ್ರೇಯ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ 40-60 ಭಾಗ ಅಂತಕ್ಕಂಥ ರೀತಿಯಲ್ಲೆಲ್ಲ ಕಾಣುತ್ತೆ. ಒಂದು ರೀತಿಯಲ್ಲಿ ನೋಡಿದರೆ 40-60 ಅಂತಂದರೆ
ನೀವು 100 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 40 ಭಾಗ ಆಗುತ್ತೆ, 40%. 100 ರೂಪಾಯಿ ವ್ಯವಹಾರ ಆಗಲಿದ್ರೆ 40 ರೂಪಾಯಿ ಆಗುತ್ತೆ. ನಿಮ್ಮ ಆವ್ರೇಜೇ ಲೆಕ್ಕ ಹಾಕ್ಕೊಂಬಿಡಿ. ಇನ್ನು 60 ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ನೀವು ವ್ಯವಹಾರವನ್ನು ಮಾಡೋದಕ್ಕೆ 60 ರೂಪಾಯಿ ಒಂದು ಕೊರತೆ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಯಾಕೆಂದರೆ ವ್ಯವಹಾರ ಏನೋ 100 ರೂಪಾಯಿ ಆಗಿರ್ತದೆ, ನೀವು ಐಟಮ್ ಹಾಕಿಸ್ಕೊಳ್ತೀರಿ ಅಥವಾ ಏನು ಪೇ ಮಾಡಬೇಕಾಗತ್ತಲ್ಲ ನೀವು ತೊಗೊಂಡಂಥವ್ರಿಗೆ, ಅದು 60 ರೂಪಾಯಿ ಕೊಡಬೇಕಾಗತ್ತೆ. ಈ ರೀತಿಯಲ್ಲಿರುತ್ತೆ. ಹಾಗಾಗಿ 20 ರೂಪಾಯಿ ಕೈಯಿಂದಲೇ ಹಾಕಿ ಕೊಡಬೇಕಾಗತ್ತೆ. ಈ ಸ್ಥಿತಿನಲ್ಲಿರುತ್ತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ಸ್ಥಿತಿಗತಿಗಳು. ಮಾತುಗಳು ಬಹಳ ಹಿಡಿತ ಇರಬೇಕಾಗತ್ತೆ. ಊಹೆ, ಕಲ್ಪನೆ, ಭಾವನೆ ಮತ್ತು ತುಂಬ ಮನಸ್ಸು ವಿಪರೀತ ಜಾರುತ್ತೆ ನಿಮಗೆ ಈ ವಾರ. ತುಂಬ ನೀವು ಊಹೆ ಮಾಡೋಕ್ಕಾಗದಂಥ ಅಥವಾ ಊಹಿಸಲಾರದಂಥ ಅಥವಾ ನೀವು ನಿರೀಕ್ಷೆ ಮಾಡಲಾರದಂಥ ಸ್ಥಿತಿನಲ್ಲಿ ಮನಸ್ಸು ತೊಳಲಾಟ, ಒಯ್ದಾಟವನ್ನು ಮಾಡುತ್ತದೆ. ನಿಮ್ಮ ವ್ಯಕ್ತಿತ್ವವೇ ಅಲ್ಲ, ಆ ರೀತಿಯಲ್ಲಿ ಒಯ್ದಾಡುವಂಥ ಸ್ಥಿತಿ ಇದೆ ಈ ವಾರ ನಿಮ್ಮ ಮಾನಸಿಕವಾದಂಥ ಸ್ಥಿತಿಗತಿಗಳು. ಸ್ಥಿರಾಸ್ತಿಯಿಂದ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತಿದೆ. ಹಿರಿಯರಿಂದ ಸ್ವಲ್ಪ ಅನುಕೂಲವಾಗುವಂಥದ್ದು ಮತ್ತು ಲಾಭವಾಗುವಂಥ ಸ್ಥಿತಿ ಇದೆ. ಕೌಟುಂಬಿಕವಾಗಿ ಸ್ವಲ್ಪ ಮಾತಿನಿಂದ ಸಮಸ್ಯೆಗಳಾಗತ್ತೆ, ಅದನ್ನು ಹೆಂಗೋ ಸರಿದೂಗಿಸಿಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅವಕಾಶಗಳಿದೆ. ಧನುರ್ಮಾಸ ಅನ್ನೋ ರೀತಿಯಲ್ಲಿ ಏನಾದರೂ ನೀವು ಮುಂದೂಡಬಹುದು. ಅಷ್ಟು ಬಿಟ್ಟರೆ ಅವಕಾಶಗಳಂತೂ ಬರುತ್ತೆ. ಏನೋ ಸುದ್ದಿ ಬರುತ್ತೆ, ಇಂಥ ಹೆಣ್ಣಿದೆ ಅಥವಾ ಇಂಥ ಗಂಡಿದೆ ಅನ್ನೋದೇ ಸುದ್ದಿ ಅಂತೂ ಬರೋದಕ್ಕೆ ದಾರಿ ಇದೆ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಹಕಾರಿಯಾಗಿ ಇಲ್ಲ. ತಟಸ್ಥದ ಭಾವ, ಇನ್ನೇನು ಆಯಿತು ಅಂದದ್ದು ಹಂಗೆ ನಿಲ್ಲುವಂಥ ಸ್ಥಿತಿ ಇರುತ್ತೆ. ಕೈಗೆ ಬಂತು ಬಾಯಿ ಬರಲ್ಲ ಅಂತಾರಲ್ಲ, ಆ ಸ್ಥಿತಿನಲ್ಲಿ ಉದ್ಯೋಗದ ಅವಕಾಶಗಳು ನಿಂತಿರ್ತದೆ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿಲ್ಲ. ಏನಾದರೂ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಕಂಡೀಷನ್ಸ್ ಏನಾದರೂ ಬರೋದಾದರೆ ಸಾಮಾನ್ಯ ಸಾಧ್ಯತೆಗಳಿಲ್ಲ. ಪಾಲುದಾರಿಕೆ ವ್ಯವಹಾರ ಇಲ್ಲವೇ ಇಲ್ಲ ಈ ವಾರದಲ್ಲಿ, ಅಷ್ಟೊಂದು ಅನುಕೂಲದ ಸ್ಥಿತಿನಲ್ಲಿಲ್ಲ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂತಹ ಸ್ಥಿತಿ ಇದೆ. ಕೋರ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಅವಕಾಶಗಳಿಲ್ಲ, ಅಲ್ಲೂ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಾಧ್ಯತೆಗಳು ಏನೋ ಗೊತ್ತಿಲ್ಲ, ಎಳೆದಾಟಗಳಿದೆ. ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ನಾಳೆಯ ದಿವಸದ ವಿಚಾರ ಸಂಬಂಧಪಟ್ಟ ತುಂಬ ಆತಂಕ ಮತ್ತು ಒಂದು ರೀತಿಯಲ್ಲಿ ತುಂಬ ತಲೆಗೆ ಹಚ್ಚಿಕೊಂಡು ಸ್ವಲ್ಪ ಜಿಗುಪ್ಸೆಗೂ ಕೂಡ ಒಳಗಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಉನ್ನತ ಅಧಿಕಾರಿಗಳಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳಿಲ್ಲ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸ್ಥಿತಿಯನ್ನು ನೋಡುವಂಥ ವಾತಾವರಣ ಈ ವಾರದಲ್ಲಿ ಮಕರ ರಾಶಿಯವರಿಗೆ ಸಾಧ್ಯತೆಗಳು ತುಂಬ ಕಡಿಮೆ ಎನ್ನುವ ರೀತಿಯಲ್ಲಿ ಕಾಣ್ತದೆ. ಬಡ್ತಿಗೆ ಸಂಬಂಧಪಟ್ಟಂತೆಯೂ ಕೂಡ ಹಿನ್ನಡೆ. ಒಂದು ಗೌರವ ಮಾನ ಸನ್ಮಾನದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ಸ್ಥಿತಿಯಲ್ಲಿ ಇದೆ ಈ ವಾರ ಮಕರ ರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಸ್ವಲ್ಪ ಶುಕ್ರ, ಕುಜ ಮತ್ತು ಚಂದ್ರ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಸಹಕಾರಿಯಾಗಿದ್ದಾನೆ. ಅದರ ಜೊತೆಯಲ್ಲಿ ಗುರುವು ಕೂಡ ನಿಮಗೆ ಸಪೋರ್ಟಾಗಿ ನಿಂತಿರತಕ್ಕಂಥದ್ದಾಗಿರೋದ್ರಿಂದ ಈ ವಾರ ಸಾಧ್ಯವಾದಷ್ಟು ತುಪ್ಪದ ದೀಪವನ್ನು ಗುರುರಾಯರಿಗೆ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಗುರುರಾಯರ ಸ್ಮರಣೆ ಮಾಡಿ ಅಥವಾ ಗುರುರಾಯರ ಫೋಟೋ ಇದ್ದರೆ ಫೋಟೋ ಈ ಥರ ಮಾಡಿ, ಅಥವಾ ಗುರುರಾಯರ ಫೋಟೋ ಇಲ್ಲ, ರಾಯರದ್ದು ಏನೂ ಇಲ್ಲ ಅಂತಂದರೆ ಗುರುರಾಯರ ಸ್ಮರಣೆ ಮಾಡಿ ಒಂದು ದೀಪ ಹಚ್ಚಿ ಆ ದೀಪಕ್ಕೆ ಗುರುರಾಯರ ಸ್ಮರಣೆ ಅಥವಾ ಅಷ್ಟೋತ್ತರವನ್ನು ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ದೋಷಗಳು ಹೊರಟೋಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ 80-20 ಅನುಪಾತದಲ್ಲಿ ಇರ್ತದೆ. ಅಂದರೆ 80 ಬರುತ್ತೆ, 20 ಹೋಗುತ್ತೆ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಮಾನ್ಯವಾಗಿ ಮಾತಿನಿಂದ ಸ್ವಲ್ಪ ಶತ್ರುತ್ವವನ್ನು ಮಾಡಿಕೊಳ್ತೀರಿ. ಹಾಗಾಗಿ ಮಾತನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡಿ ಆಡ್ತಕ್ಕಂಥದ್ದು ಸೂಕ್ತ. ಬಂಧು ಬಾಂಧವರೊಂದಿಗೆ ಅಂಥ ಅನುಕೂಲವಿಲ್ಲ. ಆರ್ಥಿಕ ನಷ್ಟವನ್ನೇ ತರ್ತಾರೆ. ಮೋಸವನ್ನೇ ಮಾಡುವಂಥ ಸ್ಥಿತಿ ಇದೆ. ಕುತಂತ್ರವನ್ನೇ ಮಾಡುವಂಥ ಸ್ಥಿತಿ ಇದೆ. ನೆರೆಹೊರೆಯವರು, ಬಂಧು ಬಾಂಧವರು ಅವರೊಂದಿಗೆ ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಸ್ಥಿರಾಸ್ತಿ ಖರೀದಿ ಮಾಡಬೇಕು ಅನ್ನೋ ರೀತಿಯ ಅವಕಾಶ ಅಥವಾ ಅವಕಾಶಕ್ಕೂ ಬರೋದಕ್ಕೆ ದಾರಿ ಇದೆ. ಬಂದಂಥ ಅವಕಾಶ ಉತ್ತಮವಾದಂಥ ರೀತಿಯಲ್ಲಿ ಇರುತ್ತೆ. ವಾಹನ ಆಗ್ಬೋದು, ಮನೆ ಆಗ್ಬೋದು, ಸ್ಥಿರಾಸ್ತಿ ಆಗ್ಬೋದು, ಯಾವುದೇ ರೀತಿಯಲ್ಲಿ ಮಾಡೋದಿದ್ರೂ ಕೂಡ ಉತ್ತಮವಾದಂಥ ಅವಕಾಶಗಳು ಬರೋದಕ್ಕೆ ದಾರಿ ಇದೆ. ಪ್ರಯತ್ನ ಮಾಡಬಹುದು. ಬಟ್ ಧನುರ್ಮಾಸ ಅಂತ ಏನಾದರೂ ಮುಂದೂಡಬಹುದಷ್ಟೇ. ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದದು. ಧನುರ್ಮಾಸದಲ್ಲಿ ಖರೀದಿ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಆದರೂ ಕೆಲವರಿಗೆ ಅದು ಮೆಂಟಲಿ ಫಿಕ್ಸ್ ಆಗಿರ್ತದೆ. ಹಂಗಾಗಿ ಅದಿರ್ತದೆ.
ಅಷ್ಟೇ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪ್ರೀತಿ ವಿಶ್ವಾಸ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಭಾವನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತಟಸ್ಥದ ಒಂದು ಭಾವ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪುಟ್ಟ ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗ ಬಹಳ ಎಚ್ಚರಿಕೆ. ಆರೋಗ್ಯ ಅದರಲ್ಲೂ ಕೂಡ ಮೂಳೆಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಕ್ಯಾನ್ಸರು, ಬ್ಲಡ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಗರ್ಭದೋಷ, ತಿಂಗಳ ದೋಷ ಇರ್ತಕ್ಕಂಥವ್ರಿಗೆ, ಶುಗರ್ ವ್ಯತ್ಯಾಸ, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಆದಷ್ಟು ಆರೋಗ್ಯದ ಬಗ್ಗೆ ವಾರ ಮಧ್ಯಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಸಂಘಾತಿಯಿಂದ ಸ್ವಲ್ಪ ಅನಿರೀಕ್ಷಿತ ಲಾಭವಾಗಬೇಕು. ಅಷ್ಟಮ ಪ್ರಭಾವಕ್ಕೊಳಗಾಗಿದ್ದಾನೆ, ಆದರೂ ಅನಿರೀಕ್ಷಿತವಾದಂಥ ಸಹಾಯ ಸಂಘಾತಿಯಿಂದ, ಅನಿರೀಕ್ಷಿತವಾದಂಥ ಅನುಕೂಲ ಪಾಲುದಾರಿಕೆ ವ್ಯವಹಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಮತ್ತು ಸರ್ಕಾರಿ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಆಗೋದಕ್ಕೆ ಸಹಕಾರಿಯಾಗಿದೆ. ಈ ವಾರ ಸ್ವಲ್ಪ ಪ್ರಯತ್ನ ಮಾಡೋದಿದ್ದರೆ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗ ಕಾರಣಾರ್ಥವಾಗಿ ದೂರ ಪ್ರದೇಶಕ್ಕೆ ತೆರಳತಕ್ಕಂಥ ಅವಕಾಶಗಳು ಕೂಡ ಈ ಸಂದರ್ಭದಲ್ಲಿ ಉಂಟು ಅಂತ ಹೇಳ್ತಿದೆ. ಉನ್ನತ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತದೆ. ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ. ಗೌರವ, ಅಂತಸ್ತು, ಪ್ರತಿಷ್ಠೆ ಅಥವಾ ಹೆಸರು, ಕೀರ್ತಿಗೆ ಸಂಬಂಧಪಟ್ಟಂತೆ ಆಸೆಯನ್ನು ವ್ಯಕ್ತಪಡಿಸ್ತಾ ಇದೆ ಅಂತಂದರೆ ಅಲ್ಲೂ ಸ್ವಲ್ಪ ಅಷ್ಟೊಂದು ಸಹಕಾರಿಯಾಗಿ ಇಲ್ಲ. ನಿಮ್ಮ ಗೌರವ ಅಂತಸ್ತಿಗೆ ಪೆಟ್ಟು ಬೀಳುವಂಥ ರೀತಿಯಲ್ಲೇ ವಾತಾವರಣಗಳು ನಿರ್ಮಾಣವಾಗುತ್ತೆ. ಜಾಗೃತಿಯಿಂದಿರಬೇಕು ಕುಂಭರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನೀವು ಪರಿಹಾರವನ್ನು ಮಾಡಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ತ್ರಿಪುರ ಸುಂದರಿ ಆರಾಧನೆ ಮಾಡ್ತಕ್ಕಂಥ ಸೂಕ್ತ. ಏಕೆಂದರೆ ಎಲ್ಲಿ ಹೋದ್ರೂ ಶತ್ರುಕಾಟ ಇರುತ್ತೆ, ಎಲ್ಲಿ ಹೋದ್ರೂ ಶತ್ರುಗಳಿರ್ತಾರೆ, ಎಲ್ಲಿ ಹೋದ್ರೂ ಕುತಂತ್ರಿಗಳಿರ್ತಾರೆ, ಎಲ್ಲಿ ಹೋದ್ರೂ ಏನಾದರೂ ಒಂದು ಸಮಸ್ಯೆ ನಿಮ್ಮ ಬೆನ್ನಿಗೆ ನಿಂತಿರುತ್ತದೆ. ಈ ವಾರ ಮಾತ್ರ ಬಹಳ ಆ ರೀತಿಯಲ್ಲೇ ಇದೆ. ಹಾಗಾಗಿ ಸಾಧ್ಯವಾದಷ್ಟು ತ್ರಿಪುರ ಸುಂದರಿ ಆರಾಧನೆ ಅಥವಾ ತ್ರಿಪುರ ಸುಂದರಿ ನಾಮಸ್ಮರಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ. ಈ ವಾರ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಬರುವಂಥ ತೊಂದರೆಗಳು ಅಲ್ಲಿಗೆ ನಿಲ್ಲುತ್ತೆ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಶುಕ್ರವಾರದವರೆಗೆ ಚೆನ್ನಾಗೇ ಇರುತ್ತದೆ. ಒಳ್ಳೆಯ ಬಲವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳಿದೆಯಲ್ಲ, ಆರ್ಥಿಕ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ. ಮಾತಿನಿಂದ ಕಲಹಗಳ ಆಗಿ ಕುಟುಂಬಸ್ಥರನ್ನೊಬ್ಬರನ್ನು ದೂರ ಮಾಡಿಕೊಳ್ತಕ್ಕಂಥದ್ದು ಅಥವಾ ಕುಟುಂಬಸ್ಥರೊಂದಿಗೆ ಮನಸ್ತಾಪಗಳು, ಶಾಶ್ವತ ಮನಸ್ತಾಪಗಳು ನಿಲ್ಲುವಂಥ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಮಾತು ನೀವು ಆಡೋವಂಥದ್ದು ಸರಿಯಾಗೇ ಇರ್ತದೆ, ಅವರು ಅಪಾರ್ಥ ಮಾಡಿಕೊಂಡು ನಿಮ್ಮಿಂದ ದೂರ ಆಗ್ತಾರೆ. ಹಾಗಾಗಿ ಹುಷಾರು ಮಾತಾಡಬೇಕಾದ್ರೆ. ತೃತೀಯ ಪ್ರಭಾವ ಅಂತಕ್ಕಂಥ ಲಾಭ, ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲತೆಗಳಿದೆ. ಬಂಧು ಬಾಂಧವರಿಂದ ಸ್ವಲ್ಪ ಒಂದು ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಮತ್ತು ಬಂಧು ಬಾಂಧವರಿಂದ ಆರ್ಥಿಕವಾದ ಸಹಾಯ ಮತ್ತು ಲಾಭವಾಗುವಂಥದ್ದು, ನೆರೆಹೊರೆಯಿಂದ ಸ್ವಲ್ಪ ಆರ್ಥಿಕ ಸಹಾಯ, ಲಾಭವಾಗುವಂಥ ಸ್ಥಿತಿ ನಿರ್ಮಾಣ ಆಗುವಂಥ ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತದೆ. ವಿದ್ಯಾಭ್ಯಾಸ ತಟಸ್ಥ, 6 ಕೇಳಲಿಲ್ಲ 3 ಕೇಳಿಲ್ಲ ಅಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಸ್ಥಿರಾಸ್ತಿ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗಾಗಿ ಎಚ್ಚರಿಕೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಪ್ರೀತಿ ವಿಶ್ವಾಸಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವಾರ ಮಧ್ಯಭಾಗದಲ್ಲಿ ನಿಮಗೆ ಪೆಟ್ಟು ಬೀಳುವಂಥದ್ದು. ಸ್ವಲ್ಪ ಮಂಗಳವಾರ ಬುಧವಾರದಲ್ಲಿ ಸ್ವಲ್ಪ ನಿಮಗೆ ಭಾವನಾತ್ಮಕ ಪೆಟ್ಟನ್ನು ಅನುಭವಿಸ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅದೃಷ್ಟವಶಾತ್ ಏನಿದೆ ನಿಮಗೆ ಅಂತಂದರೆ ಈ ವಾರ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶಗಳಿದೆ. ಸೇವಾ ವೃತ್ತಿ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ, ಯಾವುದೋ ಕಂಪ್ನಿಗಳ ಕೆಲಸಗಳಿಗೆ ಹುಡುಕ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾಯಿದ್ದೀರಿ, ಒಳ್ಳೆಯ ಅವಕಾಶಗಳಿದೆ, ಪ್ರಯತ್ನವನ್ನು ಮಾಡಬಹುದು. ನನ್ನ ಪ್ರಕಾರ ಸರಿಯಾದ ಪ್ರಯತ್ನವನ್ನು ಮಾಡಿದರೆ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ನಿಮಗೆ ಉತ್ತಮವಾದಂಥ ಅವಕಾಶಗಳು ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಅನುಕೂಲಕರವಾಗುವಂತಹ ಸ್ಥಿತಿಯೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ. ಆದರೆ ವಿದೇಶಿಯಾನವನ್ನು ಮಾಡುವಂಥವರಿಗೆ ಒಳ್ಳೆಯ ಪ್ರಾಪ್ತಿ ಇದೆ ಹೋಗೋದಕ್ಕೆ. ಮತ್ತು ಮೇಲಧಿಕಾರಿಗಳೇನಾದರೂ ಕೆಲಸ ಕಾರ್ಯಗಳು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಬುದ್ಧಿವಂತಿಕೆಯಿಂದ
ಕಾರ್ಯಗಳನ್ನು ಮಾಡಿದರೆ ಮೇಲಧಿಕಾರಿಗಳು ಸ್ಪಂದಿಸಿ ನಿಮ್ಮ ಕೆಲಸಕ್ಕೆ ಸ್ಪಂದನೆಯನ್ನು ಕೊಡುವಂಥದ್ದಕ್ಕೆ ದಾರಿ ಇದೆ. ಒಂದು ಸಣ್ಣ ಬುದ್ಧಿವಂತಿಕೆ ಉಪಯೋಗಿಸ್ಬೇಕಷ್ಟೆ. ಒರಟುತನವನ್ನು ಮಾಡಿದರೆ ಎಲ್ಲೋ ಹಿನ್ನಡೆ ಆಗುತ್ತೆ. ಮಿತ್ರರು ದೂರವಾಗುವಂಥದ್ದು, ಮಿತ್ರರಿಂದ ಆರ್ಥಿಕ ಸಂಕಷ್ಟ ಮತ್ತು ಸಮಸ್ಯೆಗಳು ಬರುವಂಥದ್ದು, ಇವು ಮೀನರಾಶಿನವರು ಈ ವಾರದಲ್ಲಿ ನೋಡ್ತೀರಿ. ಹಾಗಾಗಿ ಒಳ್ಳೆಯ ಫಲಗಳನ್ನು ಕೆಲವು ರಾಶಿಗಳು ನೋಡ್ತೀರಿ, ಒಳ್ಳೆಯ ಫಲವನ್ನು ಕೆಟ್ಟ ಫಲಗಳನ್ನು ನೋಡ್ತೀರಿ. ಹಾಗಾಗಿ ಎಲ್ಲವೂ ಕೂಡ ಮಿಕ್ಸೇ, ಯಾರಿಗೂ ಪೂರ್ತಿ ಶುಭ ಅನ್ನೋ ರೀತಿಯಲ್ಲಿ ಇರೋದಿಲ್ಲ ಯಾವ ವಾರದಲ್ಲೂ ಕೂಡ. ಹಾಗಾಗಿ ಎಲ್ಲಿ ಪ್ಲಸ್ ಇದೆ ಎಲ್ಲಿ ಮೈನಸ್ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಅದು ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡ್ಕೊಂಡು ಮುಂದೆ ಹೋಗಿ ಖಂಡಿತ ಅನುಕೂಲವಾಗುತ್ತೆ. ಮೀನರಾಶಿನವ್ರ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಯಾವುದಾದ್ರೂ ಶಕ್ತಿ ದೇವಸ್ಥಾನದಲ್ಲಿ ಬಿಲ್ವಾಷ್ಟೋತ್ತರ ಮತ್ತು ತುಳಸಿಯಿಂದ ಅಷ್ಟೋತ್ತರ ಎರಡನ್ನೂ ಮಾಡಿಸಿ ನಿಮಗಿರುವಂಥ ಎಲ್ಲ ಸರ್ವದೋಷಗಳು ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.